ಬೆಲೆ ಏರಿಕೆಯಿಂದ ಕಂಗಾಲಾಗಿ ಹೋಗ್ತಿರೋ ಜನಕ್ಕೆ ಇನ್ನೊಂದು ಬರೆ ಬೀಳತ್ತಾ ಅಂತ ಜೀವರಕ್ಷಕ ಔಷಧಿಗಳ ಮೇಲೆ ಬೆಲೆ ಹೆಚ್ಚಾಗ್ಬೋದು ಅಂತಿದ್ದಾರೆ. ಕ್ಯಾನ್ಸರು, ಮಧುಮೇಹ, ಹೃದಯ ಸಂಬಂಧಿತ ಕಾಯಿಲೆಗೆ ಕಾಯಿಲೆ ಔಷಧಿಗೆ ಬೆಲೆ ಆಗತ್ತೆ. ಯಾಕೆ ಅಂದರೆ ನಿಯಂತ್ರಿತ ವರ್ಗದ ಔಷಧಿಗಳ ಬೆಲೆ 1.7%, 1.7% ಅಷ್ಟೇ. ಅಂದರೆ 100 ರೂಪಾಯಿಗೆ ₹1.70 ಅಷ್ಟೇನಾ? ತುಂಬ ಜಾಸ್ತಿ ಅಲ್ಲ ಹಂಗಾರದು. ಬಟ್ ಏನೇ ಅಲ್ಲ, ಜಾಸ್ತಿನೇ. ಆಮೇಲೆ ಪ್ರಾಬ್ಲಮ್ ಇಂಡಿಯಾಲಿ ಏನು ಅಂದರೆ, ಈಗ 3 ಯಾವ್ದು ಹೇಳಿದಿರಿ, ಕ್ಯಾನ್ಸರು, ಮಧುಮೇಹ ಮತ್ತು ಹೃದಯ ಸಂಬಂಧಿತ ಕಾಯಿಲೆ. 3 ಈ ದೇಶದಲ್ಲಿ 130 ಕೋಟಿನಲ್ಲಿ 129,99,99,99,000 ಜನಕ್ಕಿರೋವಂಥದ್ದು. ಈ 3ರಲ್ಲಿ ಯಾವುದೋ ಹೊಲ್ದಿರೋ ಅಂತಾರಪ್ಪ ಎಲ್ಲ. ಹಂಗಿದೆ ನಮ್ಮ ದೇಶದ ಪರಿಸ್ಥಿತಿ. ನೋಡೋಣ, ಏನೋ ಕೊಡ್ತಾರೆ ಬಿಡ್ರಿ. ಯಾರೋ ಒಬ್ರು ದಿನೇಶ್ ಗುಂಡ್ರಾವ್ ಹೇಳಿದ್ರೆ ಎಲ್ಲರಿಗೂ ಫ್ರೀ ಕೊಡ್ತಾರೆ ಸರ್. ಕೊಡ್ತಾರೆ ಬೇಜಾನ್ ದುಡ್ಡಿದೆ. ಶರಣ್ ಪ್ರಕಾಶ್ ಪಾಟೀಲ್ ಹೇಳಿಲ್ವಾ, ಯಾವ ಕೊರತೆನೂ ಇಲ್ಲ, ಸುಮ್ಮನೆ ಕಸದ ಥರ ಎಸಿತಾ ಇದ್ದೀವಿ ಮಾತ್ರೆಗಳೆಲ್ಲ, ಅಷ್ಟಷ್ಟು ಇದೆ ನಮ್ಮ ಹತ್ರ. ದಿನೇಶ್ ಗುಂಡ್ರಾವ್ ಅವರೆಲ್ಲ ಹೇಳಿಲ್ವಾ, ಬೇಸಿಕ್ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಕೊಡ್ತಾ ಇಲ್ಲ, ಇನ್ನು ಖಾಲಿ ಅಂತಾರೆ. ಬೇಸಿಕ್ ಕೊಡಲ್ಲ, ನಾವು ದೊಡ್ಡ ಕೊಡ್ತೀವಿ. ನಾವು ಈ ಸಣ್ಣ ಪುಟ್ಟ ಮೋರಿ ಕ್ಲೀನ್ ಮಾಡೋ ಕೆಲಸ ಕೈ ಹಾಕ್ತೀವ MLAಗಳು, ಮಿನಿಸ್ಟರ್ಗಳು, ಅದೆಲ್ಲ ಪಾಲೋಯರ್ಸಿಗೆ ಬಿಟ್ಟಿರ್ತೀವಿ. ಮಣ್ಣು ತೆಕ್ಕೊಂಡು ಕಾಸು ಮಾಡ್ಕೊ ಅಂತ ಲೆವೆಲ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಸುಮ್ಮನೆ ನಾನು ಹೇಳಿರೋದಪ್ಪ, ಹಂಗಾಗಿದೆ ಅಂತ ನಾನು ಹೇಳಿಲ್ಲ. ಸ್ಮಾರ್ಟ್ ಮೀಟರ್ ಅಂತ ಇಟ್ಕೊಳ್ಳೋಣಪ್ಪ. ಲೆವೆಲ್ ಬೇಕು ಏನಾದ್ರು ಮಾಡಬೇಕು ಅಂದರೆ. ಅಂದರೆ ತಿನ್ನೋವಾಗಲೂ ಕಸಕ್ಕೂ ಕ್ವಾಲಿಟಿ ಇದೆ, ಗೊತ್ತಾ? ಕಸದಲ್ಲೂ ಕ್ವಾಲಿಟಿ. ಯಾವನ ಹೇಳೋನು ಇಲ್ಲ ಅಂತ ಬಂದು ನನ್ನ ಮುಂದೆ ನಿಂತ್ಕೊಳ್ಳಿ, ಅವನಾರೋಬ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಾಕ್ಬಿಡ್ತೀನಿ. ಕಸದಲ್ಲಿ ಕ್ವಾಲಿಟಿ ಇದೆ, ಎಲ್ಲ ಕಸ ಅಲ್ಲ. ಕೆಲವು ಕಸಗಳಿಗೆ ವಿಪರೀತ ಬೆಲೆ, ಕೆಲವು ಕಸಕ್ಕೆ ಬೆಲೆ ಇಲ್ಲ. ಪ್ಲಾಸ್ಟಿಕ್, ಕಸದ ರೂಪದಲ್ಲಿ ಬರುವ ಪ್ಲಾಸ್ಟಿಕ್ ಬೆಲೆ ಇದೆ, ಮೆಟಲ್ ಬೆಲೆ ಇದೆ. ಮಾರುಕಟ್ಟೆಗಳಲ್ಲಿ ಉತ್ಪಾದನೆ ಆಗುವ ತರಕಾರಿ ಕಸ ಬೆಲೆ ಇದೆ. ಯಾಕಂದ್ರೆ ಆ ಕಸ ಇದ್ರ ಮೆನ್ಯೂರ್ ಮಾಡಕ್ಕೆ, ಬಯೋಮೆನ್ಯೂರ್ ಮಾಡಕ್ಕೆ ಬಹಳ ಒಳ್ಳೆ ಕಸ ಅದು, ತ್ಯಾಜ್ಯ. ಹಾಗೆ ತಿಂತಾರಲ್ಲ ಹೇಸಿಗೆಯಲ್ಲೂ ಕ್ವಾಲಿಟಿ ಇದೆ. ಮೋರಿಲ್ ಮಣ್ತಿಗೆ ಲೆವೆಲಲ್ಲಿ ತಿನ್ನಕ್ಕಾಗತ್ತಾ? ಯಾವ್ಯಾವ ಲೆವೆಲಲ್ಲಿ ತಿನ್ಬೇಕು. ಎಸ್. ರಾಜ್ಯದ ವಿವಿಧೆಡೆ ಅಕಾಲಿಕ ಮಳೆ ಮುಂದುವರೆದಿದೆ. ಕಲಘಟಗಿ ತಾಲೂಕಿನ ಕಾಡನಕೊಪ್ಪ ಹೊರವಲಯದಲ್ಲಿ ಮಳೆಗಾಳಿಗೆ ನಿರ್ಮಾಣ ಹಂತದ ಕಾರ್ಖಾನೆ ಗೋಡೆ ಕುಸಿದು 2 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ, ಒಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಶಿವಮೊಗ್ಗದಲ್ಲೂ ಕೂಡ ಮಳೆ ಅವಾಂತರ ಮುಂದುವರೆದಿದೆ. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಹಲವೆಡೆ 25ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು, ಮರಗಳು ಬಿದ್ದಿವೆ. ಜಪಾನ್ ದೇಶದ ಗಗನಯಾನಿ ಕೊಯ್ಚಿ ವಕಾಟ ISS ಅಲ್ಲಿ, ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ ಇದ್ದಾಗ ಬೇಸ್ಬಾಲ್ ಆಡಿದ್ರಂತೆ. ಹೀಗೆ ಅಂದರೆ ಅಲ್ಲಿ ಶೂನ್ಯ ಗುರುತ್ವಾಕರ್ಷಣೆ, ಅಲ್ಲಿ ಇದಿಲ್ಲ, ಗ್ರಾವಿಟಿ ಇಲ್ಲ. ಹಾಗಾಗಿ ಅವ್ರು ಚೆಂಡನ್ನು ಎಸ್ತಿದ್ದಾರೆ. ಎಸ್ಬಿಟ್ಟು ಟೈ ಅಂತ ಆ ಸೈಡ್ಗೆ ಹೋಗ್ಬಿಟ್ಟು ಅವರೇ ಬ್ಯಾಟಿಂಗ್ ಆಡಿದ್ದಾರೆ. ಅದನ್ನು ಇಲಾನ್ ಮಸ್ಕ್ ಶೇರ್ ಮಾಡ್ಕೊಂಡಿದ್ದಾರೆ ನೋಡ್ರಿ. ಅಲ್ಲಿ ಎಸ್ತ್ರೀಗ ಬಾಲು ಹೋದರು, ಈಗ ಅವರೇ ಆ ಕಡೆಗೆ ಹೋಗ್ಬಿಟ್ಟು ಬ್ಯಾಟ್ ತಗೊಂಡು ಬಾರಿಸೋದು ಅಷ್ಟೇ. ಈ ಕಡೆಗೆ ಹಾಕ್ಕೊಂಡ್ರು ಬಾಲ್, ಹಾಂ, ಈ ಕಡೆಗೆ ಹಾಕ್ಕೊಂಡ್ರು, ಅವರೇ ಆಡಿದ್ರು ಆಟನ. ಈಗ ಕೆಲವು ಸರಿ ಮಕ್ಕಳೆಲ್ಲ ಆಟ ಆಡ್ತಿರತ್ವೆ, ಜಗಳ ಆಗ್ಬಿಡುತ್ತೆ ಕ್ರಿಕೆಟ್ ಆಡೋವಾಗ. ನಾವು ನಿಮ್ಮ ಜೊತೆ ಆಡೋಲ್ಲ ಹೋಗೋ ಅಂದ್ಬಿಟ್ಟು ಎಲ್ಲ ಮಕ್ಕಳು ಹೋಗ್ಬಿಡುತ್ತೆ, ಬರೀ ಏನೋ ಗಲಾಟೆಗೆ. ಆಗ ಒಂದು ಮಗು ಬೇಡ ಬಿಡ್ರು ನಾನೇ ಆಡ್ಕತ್ತೀನಿ ಅಂತ ಅಲ್ಲಿ ಕಾಂಪೌಂಡ್ಗೆ ಬಾಲ್ ಆಡ್ತಾ ಇರಲ್ವ ಸುಮ್ಮನೆ. ಹಾಗೆ ಅವರವರೇ ಆಟ ಆಡ್ಕೊಳ್ಳೋದಿದೆ, ವಿಚ್ ಈಸ್ ಪಾಸಿಬಲ್ ಅಲ್ಲಿ. ಬಿಕಾಸ್ ಅಲ್ಲಿ ಗ್ರಾವಿಟೇಷನ್ ಫೋರ್ಸ್ ಇಲ್ಲ ಅಲ್ಲಿ ಹ್ಯೂಮನ್ ಬಾಡಿ ಮೇಲೆ. ಹಾಗಾಗಿ ದಿಸ್ ಇಸ್ ಸಾಧ್ಯ ಆಗಿದೆ. ಆಲ್ ರೈಟ್.